ನಮಸ್ಕಾರ. ನನ್ನ ಹೆಸರು ರೋಹನ್ ಭರಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1. ಅದಾನಿ ಪ್ಲಾನಿಂಗ್ ₹29,000 crores ಲೋನ್. ಅದಾನಿ ಗ್ರೂಪ್ ಅವರು ಎಷ್ಟೋ ಬ್ಯಾಂಕ್ಸ್ ಜೊತೆಗೆ ಡಿಸ್ಕಷನ್ ಮಾಡ್ತಾ ಇದ್ದಾರೆ ಅವರ ಹಳೆ ಲೋನ್ಸ್ನ ರೀಫೈನಾನ್ಸ್ ಮಾಡಲಿಕ್ಕೆ. ಯಾಕಂದರೆ ಅಂಬುಜಾ ಸಿಮೆಂಟ್ಸ್ ಪರ್ಚೇಸ್ ಮಾಡುವಾಗ ದೊಡ್ಡ ಲೋನ್ ತೊಗೊಂಡಿದ್ರು, ಹಾಗೂ ಆ ಲೋನನ್ನು ತೀರಿಸಿ ಹೊಸ ಲೋನನ್ನು ತೊಗೋಬೇಕಂತ ಐಡಿಯಾ ಇದೆ. ಅಪ್ರಾಕ್ಸಿಮೇಟ್ಲಿ $3.5 billion ಲೋನ್ ತೊಗೋಬೇಕಂತಿದ್ದಾರೆ. ಅಂದರೆ ಅಪ್ರಾಕ್ಸಿಮೇಟ್ಲಿ 29,000 ಕೋಟಿ ಆಗುತ್ತೆ. ಅದಾನಿ ಇದರಲ್ಲಿ ಹಳೆ ಲೋನ್ಸನ್ನು 2,500 ಕೋಟಿ ಅಪ್ರಾಕ್ಸಿಮೇಟ್ಲಿ ತೀರಿಸ್ತಾರೆ, ಹಾಗೂ ಬೇರೆ ಲೋನ್ಸನ್ನು ಹಾಗೆಯೇ ಕಂಟಿನ್ಯೂ ಮಾಡ್ಬೋದು ಅಂತ ರಿಪೋರ್ಟ್ಸ್ ಹೇಳ್ತಾ ಇದೆ. TBS ಗ್ರೂಪ್ ಹೋಲ್ಡಿಂಗ್ಸ್, ಫಸ್ಟ್ ಅಬುಧಾಬಿ ಬ್ಯಾಂಕು ಮತ್ತು ಮಿಜುಹೋ ಫೈನಾನ್ಷಿಯಲ್ ಗ್ರೂಪು, ಮಿಟ್ಸುಬಿಷಿ ಫೈನಾನ್ಷಿಯಲ್ ಗ್ರೂಪು, ಸುಮಿಟೊಮೊ ಮಿಟ್ಸಿ ಬ್ಯಾಂಕಿಂಗ್ ಕಾರ್ಪೊರೇಷನ್, ಇದೆಲ್ಲ ಫಾರಿನ್ ಬ್ಯಾಂಕಿಂಗ್ ಕಂಪ್ನೀಸು. ಅವರಿಂದ ಲೋನ್ ತಗೊಳ್ತಾ ಇದ್ದಾರೆ, ಯಾಕಂದರೆ ಅದು ಡಾಲರ್ಸಲ್ಲಿ ತಗೊಳ್ತಾ ಇದ್ದಾರೆ. ಹಾಗೂ ಈ ಎಲ್ಲ ಕಂಪ್ನೀಸು ಅಪ್ರಾಕ್ಸಿಮೇಟ್ಲಿ 3,300 crores ವರ್ತ್ ಲೋನ್ಸ್ ಕೊಡ್ತಾರೆ, ಮತ್ತು ಇನ್ನೂ ಕೆಲವು ಬ್ಯಾಂಕ್ಸು ಸ್ಮಾಲ್ ಅಮೌಂಟು ಲೋನ್ ಕೊಡ್ತಾರೆ ಅಂತ ಹೇಳಿದ್ದಾರೆ. ಈ ಟ್ರಾನ್ಸಾಕ್ಷನ್ ಇನ್ನೂ ಫೈನಲೈಸ್ ಆಗಿಲ್ಲ, ಆದರೆ ಇದು ಫೈನಲೈಸ್ ಆದರೆ ಆವಾಗ ಇದು 4th ಬಿಗ್ಗೆಸ್ಟ್ ಲೋನ್ ಆಗುತ್ತೆ 2023 ಏಷ್ಯಾದಲ್ಲಿ. ಅದಾನಿ ಎಂಟರ್ಪ್ರೈಸಸ್ ಮೊನ್ನೆ 1,250 crores ಅವರು ಲೋಕಲ್ ಕರೆನ್ಸಿ ಬಾಂಡ್ಸನ್ನು ಸೇಲ್ ಮಾಡಿಕೊಂಡು ಅವರು ಕಲೆಕ್ಟ್ ಮಾಡ್ಕೊಂಡಿದ್ರು. ಹಾಗೂ ರಾಜೀವ್ ಜೈನ್ ಅಂತ GQG ಪಾರ್ಟ್ನರ್ಸ್ ಅವರ ಚೀಫು, ಅವರು ಎಷ್ಟೋ ಅದಾನಿ ಗ್ರೂಪ್ ಕಂಪ್ನೀಸಲ್ಲಿ ಸ್ಟೇಕ್ ಪರ್ಚೇಸ್ ಮಾಡಿದ್ದಾರೆ, ಹಾಗೂ ಅದರಿಂದ ಅದಾನಿ ಗ್ರೂಪ್ ಅವರಿಗೆ ಸುಮಾರು ದುಡ್ಡು ಸಿಕ್ಕಿದೆ. ನ್ಯೂಸ್ ನಂಬರ್ 2. ಬಾಂಬೆ ಡೈಯಿಂಗ್ ಟು ಸೆಲ್ 22 acres ಲ್ಯಾಂಡ್ ಫಾರ್ ₹5,200 crores. ಬಾಂಬೆ ಡೈಯಿಂಗ್ ಅವರು ಅನೌನ್ಸ್ ಮಾಡಿದರು, ಅವರ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಪ್ರೂವ್ ಮಾಡಿದ್ದಾರೆ. 22 ಎಕರೆ ಲ್ಯಾಂಡು ಮುಂಬೈಯಲ್ಲಿ ಗೋಯ್ಸು ರಿಯಾಲ್ಟಿ ಪ್ರೈವೇಟ್ ಲಿಮಿಟೆಡ್, ಇದು ಸುಮಿಟೊಮೊ ರಿಯಾಲ್ಟಿ ಆ್ಯಂಡ್ ಡೆವಲಪ್ಮೆಂಟ್ ಕಂಪ್ನಿದು ಒಂದು ಸಬ್ಸಿಡ್ರಿ, ಜಾಪನೀಸ್ ಕಂಪ್ನಿ. ಅವರು ಅದರಲ್ಲಿ ಏನೋ ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್ ಮಾಡ್ತಾರೆ ಅಂತ ಪ್ಲ್ಯಾನ್ ಮಾಡಿದ್ದಾರೆ. ಅಪ್ರಾಕ್ಸಿಮೇಟ್ಲಿ 5,200 ಕೋಟಿ ಅವರು ಬಾಂಬೆ ಡೈಯಿಂಗಿಗೆ ಕೊಡ್ತಾರೆ. ಈ ಪರ್ಟಿಕ್ಯುಲರ್ ಡೀಲು ಶೇರ್ ಹೋಲ್ಡರ್ಸು ಅಪ್ರೂವ್ ಮಾಡಬೇಕಾಗುತ್ತೆ. ಸದ್ಯಕ್ಕೆ ಕಂಪ್ನಿದು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮಾತ್ರ ಅಪ್ರೂವ್ ಮಾಡಿದ್ದಾರೆ. ಹಾಗೂ ಈ ಡೀಲ್ ಕಂಪ್ಲೀಷನ್ ಆದಮೇಲೆ ಬಾಂಬೆ ಡೈಯಿಂಗ್ಗೆ 4,300 ಕೋಟಿ ಅಪ್ರಾಕ್ಸಿಮೇಟ್ಲಿ ಪ್ರಾಫಿಟ್ ಆಗುತ್ತೆ ಟ್ಯಾಕ್ಸ್ ಮುಂಚೆ. ಇದರಿಂದ ಅವರು ಎಷ್ಟೋ ಹಳೆ ಲೋನ್ಸನ್ನು ತೀರಿಸ್ಬೋದು, ಅವರ ನೆಟ್ ವರ್ಸನ್ನು ಜಾಸ್ತಿ ಮಾಡ್ಕೋಬೋದು, ಹಾಗೂ ಓವರ್ ಆಲ್ ಫೈನಾನ್ಷಿಯಲ್ ಹೆಲ್ತ್ ಜಾಸ್ತಿ ಮಾಡ್ಬೋದು ಅಂತ ಅವರು ಅನೌನ್ಸ್ ಮಾಡಿದ್ದಾರೆ. ಈ ನ್ಯೂಸಿಂದನೇ ಬಾಂಬೆ ಡೈಯಿಂಗ್ ಶೇರ್ಸ್ ಇವತ್ತು 9% ಮೇಲೆ ಹೋಯಿತು. ನ್ಯೂಸ್ ನಂಬರ್ 3. ಟಾಟಾ ಮೋಟರ್ಸ್ ಲಾಂಚಸ್ ನ್ಯೂ ಟಾಟಾ ನೆಕ್ಸಾನ್. ಟಾಟಾ ಮೋಟರ್ಸು ಅಪ್ಡೇಟೆಡ್ ವರ್ಷನ್ ಆಫ್ ಟಾಟಾ ನೆಕ್ಸಾನ್ ಲಾಂಚ್ ಮಾಡಿದ್ದಾರೆ ಇವತ್ತು. ಪ್ರೈಸು 8.1 lakhs ಸ್ಟಾರ್ಟ್ ಆಗುತ್ತೆ ಪೆಟ್ರೋಲ್ ಹಾಗೂ ಡೀಸೆಲ್ ಕಾರ್ಸಿಗೆ, ಹಾಗೂ ಎಲೆಕ್ಟ್ರಿಕ್ ವರ್ಷನ್ ಆ ಕಾರದು 14.74 lakhs ಸ್ಟಾರ್ಟ್ ಆಗುತ್ತೆ. ಈ ಪರ್ಟಿಕ್ಯುಲರ್ ಮಾಡೆಲ್ ಫಸ್ಟ್ ಮೇಡ್ ಇನ್ ಇಂಡಿಯಾ ಕಾರ್ ಆಗುತ್ತೆ. ಅವರು ಗ್ಲೋಬಲ್ NCAP 5 ಸ್ಟಾರ್ ರೇಟಿಂಗ್ ಸಿಕ್ಕಿದೆ, ಅಂದರೆ ಸೇಫ್ಟಿ ತುಂಬ ಚೆನ್ನಾಗಿದೆ ಅಂತ ಈ ರೇಟಿಂಗ್ ಕೊಡ್ತಾರೆ. ಟಾಟಾ ನೆಕ್ಸಾನು ಬೇರೆ ಕಾರ್ ಜೊತೆ ಕಂಪೀಟ್ ಮಾಡ್ತಾ ಇದೆ ಅದೇ ಒಂದು ಸೆಗ್ಮೆಂಟಲ್ಲಿ. ಮಾರುತಿ ಸುಜುಕಿ ಬ್ರೆಝಾ, ಹ್ಯುಂಡೈ ವೆನ್ಯೂ, ಕಿಯಾ ಸಾನೆಟ್ ಹಾಗೂ ಮಹೀಂದ್ರ XUV 300. ಲಾಸ್ಟ್ ಫೈನಾನ್ಷಿಯಲ್ ಇಯರಲ್ಲಿ ನೆಕ್ಸಾನ್ ಕಾರ್ಸು 1.72 lakh ಯೂನಿಟ್ ಸೇಲ್ ಆಗಿತ್ತು. ನ್ಯೂಸ್ ನಂಬರ್ 4. ರ್ಯಾಪಿಡ್ ನ್ಯೂಸು. ಮಾಸ್ಟರ್ ಕಾರ್ಡ್ ಇಂಡಿಯಾ ಅವರು ರಜನೀಶ್ ಕುಮಾರನ ಚೇರ್ಮನ್ ಆಗಿ ಅಪಾಯಿಂಟ್ ಮಾಡಿದ್ದಾರೆ. ರಜನೀಶ್ ಕುಮಾರು ನಿಮಗೆ ಗೊತ್ತಿರ್ಬೋದು, ಫಾರ್ಮರ್ ಚೇರ್ಮನ್ ಆಫ್ SBI ಆಗಿದ್ದರು, ಹಾಗೂ ಈಗ ಅವರು ಮಾಸ್ಟರ್ ಕಾರ್ಡಿಗೆ ಇಂಡಿಯಾದಲ್ಲಿ ಇನ್ನೂ ಎಕ್ಸ್ಪ್ಯಾಂಡ್ ಹೇಗೆ ಮಾಡೋದು ಅಂತ ಗೈಡ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಟಾಟಾ ಮೋಟರ್ಸು ಅವರು ಎಲೆಕ್ಟ್ರಿಕ್ ವೆಹಿಕಲ್ಸ್ಗೆ ಸೆಪ್ರೇಟ್ ಡೀಲರ್ಶಿಪ್ಪು, ಸೆಪ್ರೇಟ್ ಸೇಲ್ಸ್ ನೆಟ್ವರ್ಕನ್ನು ರೆಡಿ ಮಾಡ್ಬೇಕಂತಿದ್ದಾರೆ ಈ ಫೈನಾನ್ಷಿಯಲ್ ಇಯರಲ್ಲಿ. ಸೊ ಆವಾಗ ಏನಾಗುತ್ತೆ, ನಾರ್ಮಲ್ ಕಾರ್ಸ್ಗೆ ಕೆಲವು ಸೆಪ್ರೇಟ್ ಡೀಲರ್ಶಿಪ್ಸ್ ಇರ್ತದೆ, ಎಲೆಕ್ಟ್ರಿಕ್ ವೆಹಿಕಲ್ಸ್ಗೆ ಸೆಪ್ರೇಟ್ ಡೀಲರ್ಶಿಪ್ಪು, ಸೆಪ್ರೇಟ್ ಶೋರೂಮ್ಸ್ ಇರುತ್ತೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 33 ಪಾಯಿಂಟ್ ಅಪ್ ಆಯಿತು, 20,103 ಕ್ಲೋಸ್ ಆಗಿದೆ, 0.16% ಅಪ್ಪು. ಸೊ ಇದು ಹೊಸ ಲೈಫ್ ಟೈಮ್ ಕ್ಲೋಸಿಂಗ್ ಹೈಯು. ಇದಕ್ಕಿಂತ ಮೇಲೆ ಹೋಗಿತ್ತು, ಅದರ ಕ್ಲೋಸಿಂಗ್ ಈ ಲೆವೆಲಲ್ಲಿ ಯಾವತ್ತೂ ಆಗಿಲ್ಲ. ಸೆನ್ಸೆಕ್ಸು 52 ಪಾಯಿಂಟ್ ಅಪ್ಪು, 67,519 ಕ್ಲೋಸ್ ಆಗಿದೆ. ಇವತ್ತು ತುಂಬ ವಾಲಟೈಲ್ ದಿವಸ, ನೆಗೆಟಿವ್ ಆಗಿತ್ತು, ಪಾಸಿಟಿವ್ ಟ್ರೇಡ್ ಆಯಿತು, ಫ್ಲ್ಯಾಟ್ ಆಗೂ ಇತ್ತು, ಲಾಸ್ಟಿಗೆ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ಪಾಯಿಂಟ್ ನಂಬರ್ 2. ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು UPL 3.86% ಅಪ್ಪು, ಹಿಂಡಾಲ್ಕೋ 2.93% ಅಪ್ಪು, ONGC 2.18% ಅಪ್ಪು. ಟಾಪ್ ಲೂಸರ್ಸು ಏಷ್ಯನ್ ಪೇಂಟ್ಸ್ 1.14% ಡೌನು, ITC 0.78% ಡೌನು, ಕೋಲ್ ಇಂಡಿಯಾ 0.75% ಡೌನು. ಪಾಯಿಂಟ್ ನಂಬರ್ 3. ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಚೋಲಾ ಇನ್ವೆಸ್ಟ್ಮೆಂಟ್ 4.17% ಅಪ್ಪು, ಯುನೈಟೆಡ್ ಸ್ಪಿರಿಟ್ಸ್ 3.48% ಅಪ್ಪು, ಅದಾನಿ ಎನರ್ಜಿ 1.77% ಅಪ್ಪು.
ಟಾಪ್ ಲೂಸರ್ಸು ಟೊರೆಂಟ್ ಫಾರ್ಮಾ 1.54% ಡೌನು, ACC 1.2% ಡೌನು, SBI ಕಾರ್ಡ್ಸ್ 0.75% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 1502 ಸ್ಟಾಕ್ಸು, ಕಮ್ಮಿ ಆಗಿತ್ತು 537 ಸ್ಟಾಕು, ಸೊ 74% ಅಪ್ಪು, 26% ಡೌನ್. ಪಾಯಿಂಟ್ ನಂಬರ್ 5, yesterday's FII and DII investment data. Foreign institutional investors 1632 crores net sales, domestic institutional investors 850 crores net purchases. Point number 6, today's gold and silver price. Gold price 5945 per gram, silver 72 per gram. Point number 7, today's rupee value. $1 $83.04 rupees, €1 89.09 rupees. Point number 8, stocks near 52-week high. Titan Company 52-week high 3302, closing price 3261. LTI Mindtree 5593, 52-week high, closing 5499. Wipro 443, 52-week high, closing price 436. Point number 9, stocks near 52-week low. ಯಾವ ಮೇಜರ್ ಸ್ಟಾಕು ಇವತ್ತು 52-week low ಹತ್ರ ಬಂದಿಲ್ಲ. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗು 0.21% ಅಪ್ಪು, ಜಪಾನ್ 1.39% ಅಪ್ಪು, ಜರ್ಮನಿ 0.13% ಅಪ್ಪು, ಫ್ರಾನ್ಸ್ 0.26% ಅಪ್ಪು, UK 1.1% ಅಪ್ಪು, ಹಾಗೂ ನ್ಯಾಸ್ಡ್ಯಾಕ್ ನಿನ್ನೆ 0.29% ಅಪ್ ಆಗಿತ್ತು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.